ಲೋಕಸಭೆ ರಣರಂಗಕ್ಕೆ ಕಮಲಪಾಳೆಯ ಸಕಲ ತಯಾರಿ ನಡೆಸಿದೆ. ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಈಗ ಬಿಜೆಪಿ ಮುಂದಾಗಿದೆ. ಇವತ್ತು ಬಿಜೆಪಿಯ ಮೊದಲ ಹಂತದ ಚಿಂತನಾ ಬೈಠಕ್. ಅಸಮಾಧಾನಿತ ನಾಯಕರ ಮುನಿಸು ಶಮನಕ್ಕೆ ಬಿಜೆಪಿ ಮುಂದಾಗಿದೆ. ಈಗ ಬಿಜೆಪಿಯಲ್ಲಿ ಅಸಮಾಧಾನಿತ ನಾಯಕರೇ ಟಾರ್ಗೆಟ್. ದಳಪತಿಗಳಿಗೆ ಸ್ನೇಹ ಹಸ್ತ, ಅಸಮಾಧಾನಿತರಿಗೆ ಅಭಯ ಹಸ್ತ. ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಮುಂದಾಗಿರುವಂತಹ ಬಿಜೆಪಿ ಮೊದಲ ಹಂತದ ಚಿಂತನಾ ಬೈಠಕ್ ಅನ್ನು ಇವತ್ತು ನಡೆಸಲಿದ್ದು, ಅಲ್ಲಿ ಅಸಮಾಧಾನಿತ ನಾಯಕರ ಮುನಿಸನ್ನ ಶಮನಗೊಳಿಸುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ವಿಧಾನಸಭೆಯಲ್ಲಿ ಏನು ತಪ್ಪುಗಳಾಗಿತ್ತು ಅದು ಮರುಕಳಿಸಬಾರದು ಎನ್ನುವ ಎಚ್ಚರಿಕೆ. ಹೀಗಾಗಿ ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತಹ ಕೆಲಸ ಶುರುವಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಚಿಂತನಾ ಶಿಬಿರ. ಮೊದಲ ಹಂತದ ಬಿಜೆಪಿಯ ಚಿಂತನಾ ಬೈಠಕ್ ಇದು. ಒಂದು ಕಡೆ ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ ಸೋಮಣ್ಣ. ಇವತ್ತು ಹೈಕಮಾಂಡ್ ಭೇಟಿಗೆ ತೆರಳಲಿರುವಂತಹ ಸೋಮಣ್ಣ ನಾಳೆ ಅಥವಾ ನಾಡಿದ್ದು ಜೆಪಿ ನಡ್ಡಾ, ಅಮಿತ್ ಶಾ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಈ ನಡುವೆ ಇವತ್ತಿನಿಂದ ಮೊದಲ ಹಂತದ ಚಿಂತನಾ ಬೈಠಕ್ ಶುರುವಾಗ್ತಾ ಇದ್ದು, ಅಸಮಾಧಾನಿತ ನಾಯಕರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಸಮಾಧಾನಗೊಳಿಸುವಂತಹ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಕಮಲಪಾಳೆಯ ಭಾರಿ ತಯಾರಿ ನಡೆಸಿದೆ. ಏನು ತಪ್ಪುಗಳನ್ನ ವಿಧಾನಸಭೆಯಲ್ಲಿ ಮಾಡಿತ್ತು ಅದನ್ನ ಮರುಕಳಿಸಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಈ ಚಿಂತನಾ ಬೈಠಕ್ ಯಾವ ರೀತಿಯಲ್ಲಿ ಅಸಮಾಧಾನಿತರ ಸಮಾಧಾನಗೊಳಿಸುವಂತ ಪ್ರಯತ್ನ ನಡೆಸುತ್ತೆ ಅಂತ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ನಿಶ್ಚಿತವಾಗಿ ವಿಧಾನಸಭಾ ಚುನಾವಣೆಯ ಸೋಲಿನ ಪಾಠವನ್ನ ಬಿಜೆಪಿ ಕಲ್ತಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಕೊಡುವಾಗ ಆದಂತ ಗೊಂದಲಗಳಿರಬಹುದು, ನಂತರದಲ್ಲಿ ಪಾರ್ಟಿ ಬಿಟ್ಟು ಬೇರೆ ಬೇರೆ ಪಾರ್ಟಿಗಳನ್ನ ಸೇರಿದಂತ ಕೆಲವು ನಾಯಕರುಗಳ ನಡೆ ಇರಬಹುದು. ಇದೆಲ್ಲವೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೀನಾಯವಾಗಿ ಸೋಲೋದಕ್ಕೆ ಪ್ರಮುಖವಾದ ಕಾರಣವಾಗಿತ್ತು. ಈಗ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆಯ ತಯಾರಿಯನ್ನ ಈಗಾಗಲೇ ಬಿಜೆಪಿ ಶುರು ಮಾಡಿದೆ. ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ಇದೇ ಮೊದಲ ಬಾರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ಅರುಣ್ ಸಿಂಗ್ ಅವರು ಕೂಡ ಬರ್ತಾ ಇದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ 2 ದಿನಗಳ ಕಾಲ ಒಂದು ಚಿಂತನಾ ಬೈಠಕ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಯಡಿಯೂರಪ್ಪ ಸೇರಿದಂತೆ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಮತ್ತು ಬಿಜೆಪಿಯ ಕೋರ್ ಕಮಿಟಿಯ ಪ್ರಮುಖ ಸದಸ್ಯರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈಗ ಬಿಜೆಪಿಯಲ್ಲಿ ಸದ್ಯಕ್ಕಿರುವಂತಹ ಗೊಂದಲ ಪ್ರತಿಮಾ, ಕೆಲವೊಂದು ವಿಚಾರಗಳಲ್ಲಿ ಕೆಲವರಿಗೆ ಅಸಮಾಧಾನ ಇದೆ. ಅದು ವಿಜೇಂದ್ರ ಅವರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಕೆಲವರು ಮಾತನಾಡ್ತಾ ಇದ್ರೆ, ಇನ್ನು ಕೆಲವರು ತಮಗೆ ಅವಕಾಶಗಳು ಸಿಗಲಿಲ್ಲ ಎನ್ನುವಂತ ಕಾರಣಕ್ಕೋಸ್ಕರವೂ ಕೂಡ ಮಾತುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಅದನ್ನ ಸರಿ ಮಾಡಿಕೊಂಡು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದಾಗಿ ಹೋಗುವ ನಿಟ್ಟಿನಲ್ಲಿ ಈ ಚಿಂತನಾ ಬೈಠಕ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ವಿಶೇಷ ಅಂದ್ರೆ ಇವತ್ತೇ ವಿ ಸೋಮಣ್ಣ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಿ ಅವರಿಗೆ ಇಷ್ಟು ದಿನಗಳ ಕಾಲ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ಮಾತುಗಳಿರಬಹುದು ಅಥವಾ ಅವ್ರಿಗೆ ಆದಂತ ಬೇಸರವನ್ನ ಸರಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಿ ಅದರಲ್ಲಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅವರು ದೆಹಲಿಗೆ ಹೊರಟಿದ್ದಾರೆ. ಈಗ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಮಾ ಅನೇಕರಿಗೆ ಲೋಕಸಭಾ ಟಿಕೆಟ್ ಸಿಗೋದಿಲ್ಲ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಇದ್ವು. ವಿಶೇಷ ಸದಾನಂದ ಗೌಡ್ರೆ ರಾಜಕೀಯ ಚುನಾವಣಾ ನಿವೃತ್ತಿಯನ್ನ ಕೂಡ ಪಡೆದುಕೊಂಡಿದ್ರು. ಆದ್ರೆ ಅನೇಕರಿಗೆ ಅದೇ ರೀತಿಯಾಗಿ ಹಿರಿಯರು ಅನ್ಸ್ಕೊಂಡವರಿಗೆ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳು ಕೂಡ ಪಾರ್ಟಿ ಒಳಗಿದಾಗಿದ್ದಾವೆ. ಆ ವಿಚಾರಗಳು ಕೂಡ ಇವತ್ತಿನ ಸಭೆಯಲ್ಲಿ ಒಂದು ಹಂತದಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನ ತೆಗೆದುಕೊಂಡು ಆ ಟಿಕೆಟ್ ವಿಚಾರವೂ ಕೂಡ ಚರ್ಚೆಗೆ ಬರಬಹುದು ಎನ್ನುವಂತ ನಿರೀಕ್ಷೆ ಇದೆ. ಒಟ್ಟಾರೆ ಈ ಚಿಂತನಾ ಬೈಠಕ್ ಬಿಜೆಪಿಯ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಮತ್ತು ರಾಜ್ಯ ಬಿಜೆಪಿಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಆಗ್ತಾ ಇರುವಂತ ಬಹುದೊಡ್ಡ ಸಭೆ ಆಗಿದೆ. ಈ ಸಭೆಯಲ್ಲಿ ಬಹುತೇಕ ಲೋಕಸಭಾ ಚುನಾವಣೆಯ ಸೀಟುಗಳ ಹಂಚಿಕೆ ಸೇರಿದಂತೆ ಅನೇಕ ವಿದ್ಯಮಾನಗಳ ಬಗ್ಗೆ, ರಾಜ್ಯ ಸರ್ಕಾರದ ಆಗುಹೋಗುಗಳ ಬಗ್ಗೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಗಳು ಬರುವಂತ ನಿರೀಕ್ಷೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.